ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಇಸ್ ಅಭಿಷೇಕ್. ಇವತ್ತು ನಾವು ಮಾರ್ಕೆಟ್ ಪ್ರೀ ಅನಾಲಿಸಿಸ್ ವಿಡಿಯೋನ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತು ಫಿನ್ ನಿಫ್ಟಿ ನಾವು ನಿನ್ನೆ ಪ್ಲಾಟ್ ಮಾಡಿದ ಲೆವೆಲ್ಸ್ನ ಫಿನ್ ನಿಫ್ಟಿ ಇವತ್ತು ಕರೆಕ್ಟಾಗಿ ರೆಸ್ಪೆಕ್ಟ್ ಮಾಡಿದೆಯೋ, ಅಲ್ಲಿಂದ ಕರೆಕ್ಟಾಗಿ ರಿಜೆಕ್ಷನ್ ತೊಗೊಂಡಿದೆಯೋ ಅಂತ ನೋಡೋಣ. ನೀವು ನೋಡ್ಬೋದು ಮಾರ್ಕೆಟ್ ಇಲ್ಲಿ ಎಂಡ್ ಆಗಿತ್ತು ಅರೌಂಡ್ 23,725. ನಾನು ನಿನ್ನೆ ಪರ್ಫೆಕ್ಟಾಗಿ ಲೆವೆಲ್ಸ್ ಕೊಟ್ಟಿದ್ದೆ, ರೆಸಿಸ್ಟೆನ್ಸ್ 1 ರೆಸಿಸ್ಟೆನ್ಸ್ 2 ತುಂಬ ಪಕ್ಕನೇ ಇದೆ ಅಂತ. ಬಟ್ ನೀವು ನೋಡ್ಬೋದು ಮಾರ್ಕೆಟ್ ಕರೆಕ್ಟಾಗಿ 23,811 ಓಪನ್ ಆಗಿದೆ. ನೋಡಿ, ಕರೆಕ್ಟಾಗಿ ಮಾರ್ಕೆಟ್ 23,811 ಓಪನ್ ಆಗಿ ಕರೆಕ್ಟಾಗಿ ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಬಂದಿದೆ. ಇಲ್ಲಿ ಕರೆಕ್ಟಾಗಿ ಸಪೋರ್ಟ್ 23,700 ಹತ್ರ ಒಂದು ಸ್ಲೈಟಾಗಿ ನೋಡ್ಬೋದು ನೀವು. ಇಲ್ಲಿ ಕರೆಕ್ಟಾಗಿ ಇಲ್ಲಿ ರೀಟೆಸ್ಟ್ ಮಾಡಿದೆ. ಆಮೇಲೆ ಮತ್ತೆ ಇಲ್ಲಿಂದ ಕರೆಕ್ಟಾಗಿ ನಾನು ಇಲ್ಲೇ ಪ್ಲಾಟ್ ಮಾಡಿದ್ದೆ 23,570 ಅಲ್ಲಿವರು ಕರೆಕ್ಟಾಗಿ ಬಂದು ನಿಂತಿದ್ದಾರೆ, ಹೋಗಿ ನೋಡಿ. ಆಮೇಲೆ ನಾನು ಎಸ್ಟರ್ಡೇನೆ ಕರೆಕ್ಟಾಗಿ ಟ್ರೆಂಡ್ ಲೈನ್ನ ಕೂಡ ಪ್ಲಾಟ್ ಮಾಡಿದ್ದೆ. ಈ ಟ್ರೆಂಡ್ ಲೈನ್ ಈ ಥರ ಇತ್ತು. ಬಟ್ ಇವತ್ತು ನೋಡಿ ಆ ಟ್ರೆಂಡ್ ಲೈನ್ ದಾಟಲಿಲ್ಲ, ಇಲ್ಲಿಂದನೇ ರಿಜೆಕ್ಷನ್ ತೊಗೊಂಡಿದೆ. ಬಟ್ ಇಲ್ಲಿ ಎಂಡಲ್ಲಿ ಲೈಕ್ ಅರೌಂಡ್ 240 ಸ್ವಲ್ಪ ಇದ್ರ ಕೆಳಗಡೆ ಬಂತು. ಬಟ್ ಮಾರ್ಕೆಟ್ ಇಲ್ಲಿವರೆಗೂ ಬರಲೇ ಇಲ್ಲ. ಮಾರ್ಕೆಟ್ ಅಲ್ಲೇ ಸ್ಟಕ್ ಆಗೋಯ್ತು. ನಾನೇನು ಅಂದ್ಕೊಂಡಿದ್ದೆ ಬೆಳಗ್ಗೆನೇ ಈ ಸಪೋರ್ಟು ಕೂಡ ಬ್ರೇಕ್ ಆಗಿಬಿಟ್ಟು ಇಲ್ಲಿ ತನಕ ಬರುತ್ತೆ ಅಂದ್ಕೊಂಡೆ. ಬಟ್ ಇಲ್ಲ, ಮಾರ್ಕೆಟು ಕರೆಕ್ಟಾಗಿ ಇಲ್ಲಿಂದನೇ ರಿವರ್ಸಲ್ ತೊಗೊಂತು. ಆಮೇಲೆ ಇಲ್ಲಿಂದ ನೀವು ನೋಡ್ಬೋದು ತುಂಬ ನಿಧಾನಕ್ಕೆ ಮೇಲೆ ಹೋಯ್ತು. ಇಲ್ಲಿ ಕಾಲ್ ಪ್ರೀಮಿಯಮ್ಸ್ ಕೂಡ ಇನ್ಕ್ರೀಸ್ ಆಗಿಲ್ಲ, ಪುಟ್ ಪ್ರೀಮಿಯಮ್ಸ್ ಕೂಡ ಅಷ್ಟೊಂದು ಇನ್ಕ್ರೀಸ್ ಆಗಲೇ ಇಲ್ಲ. ಆಮೇಲೆ ಇಲ್ಲಿಂದ ನೀವು ನೋಡ್ಬೋದು 135ಇಂದ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸಲ್ಲೇ ಇದೆ. ಇಲ್ಲಿ ನಾವು ಎಷ್ಟು ಪಾಯಿಂಟ್ಸ್ ಮೊಮೆಂಟಮ್ ಕೊಟ್ಟಿದೆ ಅಂತ ನೋಡೋಕ್ಕೆ ಬಂದರೆ ಅರೌಂಡ್ 61 ಪಾಯಿಂಟ್ಸ್ 57 ಪಾಯಿಂಟ್ಸ್ ಕೊಟ್ಟಿದೆ. ಬಟ್ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಮಾರ್ಕೆಟ್ ಹಿಂಗೆ ಬರೋದು ಕೆಳಗಡೆ ಮತ್ತೆ ಕರೆಕ್ಷನ್ ತೊಗೊಳೋದು, ಹಿಂಗೆ ಬರೋದು ದೊಡ್ಡ ಕರೆಕ್ಷನ್ ತೊಗೊಳೋದು, ಇಲ್ಲೇ ಈ ಥರ ಕನ್ಸೋಲಿಡೇಟ್ ಮಾಡೋದು, ಮತ್ತು ಹಿಂಗೆ ಪುಟ್ ಸೈಡ್ ರ್ಯಾಲಿ ಕೊಡೋದು, ಮತ್ತೆ ಫುಲ್ ಕನ್ಸೋಲೇಷನ್ ಝೋನ್ಗೆ ಹೋಗಿದೆ. ಮಾರ್ಕೆಟ್ 235ಇಂದ ಅಂತೂ ಕೇಳಲೇಬೇಡಿ, ಕಂಪ್ಲೀಟ್ ಸೈಡ್ ವೇಸಲ್ಲೇ ಇದೆ. ಸೊ ನಾವು ಇವತ್ತು ಎಲ್ಲಿ ತನಕ ಇವತ್ತು ನೀವು ನೋಡ್ಬೋದಾಗುತ್ತೆ, ಫಸ್ಟ್ ಕ್ಯಾಂಡಲ್ ಹತ್ರನೇ ಬಂದು ಮಾರ್ಕೆಟ್ ಅಲ್ಲೂ ಮತ್ತೆ ರಿಜೆಕ್ಷನ್ ತೊಗೊಂತು. ಸೊ ನಾಳೆಗೆ ನಾನು ಫಿನ್ ನಿಫ್ಟಿ ಏನು ನಾಳೆ ಮಾಡೋಕ್ಕೋಗಲ್ಲ. ಬಟ್ ಇವತ್ತು ನಾವು ನೆನ್ನೆ ಅನಾಲಿಸಿಸ್ ಮಾಡಿದ್ದು ಕರೆಕ್ಟಾಗಿ ಬಂದು ಅಲ್ಲೇ ಇದೆ ಮಾರ್ಕೆಟು. ಬೆಳಗ್ಗೆ ಯಾರೇ ಟ್ರೇಡ್ ತೊಗೊಂಡಿರ್ತಾರೋ ಈಸಿ ಟ್ರೇಡ್ ಇದು. ಇಲ್ಲೂ ಆರಾಮಾಗಿ ಇಲ್ಲಿ ನಾವು ಎಂಟ್ರಿ ಆಗಿದ್ರು ಇಲ್ಲಿವರೆಗೂ ಈಸಿ ಟ್ರೇಡ್ ಇತ್ತು ನೋಡಿ. ಕಣ್ಣು ಮುಚ್ಕೊಂಡು ಎಲ್ಲರೂ ಪ್ರಾಫಿಟ್ ಮಾಡಿರ್ತಾರೆ ಇವತ್ತು, ಯಾರ್ಯಾರು ನೆನ್ನೆ ಈ ವಿಡಿಯೋ ನೋಡಿರ್ತಾರೋ. ಆಮೇಲೆ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಕೂಡ ನಾನು ನಿನ್ನೆ ಪರ್ಫೆಕ್ಟಾಗಿ ಕೊಟ್ಟಿದ್ದೆ. ನೆನ್ನೆ ಮಾರ್ಕೆಟ್ ನೋಡಿ ಇಲ್ಲೇ ಎಂಡ್ ಆಗಿತ್ತು 51,123. 51,300 ನಾನು ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅಂತಲೂ ಕೂಡ ಹೇಳಿದ್ದೆ. ಬಿಕಾಸ್ ಇದು ಫ್ರಮ್ ಪಾಸ್ಟ್ 2 ವೀಕ್ಸಿಂದ ಇದು ಸಪೋರ್ಟ್ ಮಾಡ್ತಾನೆ ಇದೆ, ಬೇಕಾದ್ರೆ ನೀವು ನೋಡ್ಬೋದು. ಈ ಲೈನ್ನ ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ. ಬಿಕಾಸ್ ಇದನ್ನು ಯಾಕಂದರೆ ಇದು ತುಂಬ ಚೆನ್ನಾಗಿ ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ 51,307 ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾಯಿದೆ. ನೆನ್ನೆನೂ ಕೂಡ ನೀವು ನೋಡ್ಬೋದು ಈ ಲೆವೆಲಿಂದನೇ ರಿಜೆಕ್ಷನ್ ತೊಗೊಂಡು ಕರೆಕ್ಟಾಗಿ ಬಂತು. ಇವತ್ತು ನೋಡಿ ಶಾರ್ಪ್ ರಿಕವರಿನೇ ಆಗಿದೆ. ಆಮೇಲೆ ಇವತ್ತು ಎಷ್ಟು ಬಿತ್ತೋ ಬ್ಯಾಂಕ್ ನಿಫ್ಟಿಲಿ ಅಷ್ಟೇ ಕರೆಕ್ಟಾಗಿ ರಿಕವರ್ ಆಯಿತು. ಇದೂ ಅಷ್ಟೇ ನೋಡಿ, ಬೀಳಬೇಕಾದ್ರೆ ತುಂಬ ಬೇಗ ಬೀಳುತ್ತೆ ಮಾರ್ಕೆಟು. 51,330ಇಂದ 50,970 ಅಂದರೆ ಅಪ್ರಾಕ್ಸಿಮೇಟ್ಲಿ 360 ಪಾಯಿಂಟ್ಸ್ ಮಾರ್ಕೆಟ್ ಬೆಳಗ್ಗೆ ಮೊಮೆಂಟಮ್ ಕೊಡ್ತು. ವಿತಿನ್ 40 ಮಿನಿಟ್ಸಲ್ಲಿ ನೋಡ್ಬೋದು ನೀವು, 35-40 ಮಿನಿಟ್ಸಲ್ಲಿ ಮಾರ್ಕೆಟ್ ಇಷ್ಟು ದೊಡ್ಡ ಮೊಮೆಂಟಮ್ ಕೊಟ್ಟಿದೆ ನೋಡಿ. ಇಷ್ಟು ದೊಡ್ಡ ಮೊಮೆಂಟಮ್ ಕೊಟ್ಟು ಆಮೇಲೆ ನಿಧಾನಕ್ಕೆ ಇಲ್ಲೂ ಅಷ್ಟೇ ನಾನು ಕೂಡ ಕಾಲ್ ಸೈಡ್ ಇಲ್ಲಿ ಎಂಟ್ರಾಗಿದ್ದೆ ನಾನು. ಬಟ್ ನಾನು ಫಿನ್ ನಿಫ್ಟಿಲಿ ಎಂಟ್ರಾಗಿದ್ದೆ. ಏನೂ ಕೂಡ ಪ್ರೀಮಿಯಮ್ಸ್ ಒಂಚೂರು ಕೂಡ ಇನ್ಕ್ರೀಸ್ ಆಗಲೇ ಇಲ್ಲ. ಅಲ್ಟಿಮೇಟ್ಲಿ ಕೆ ಹಾಕ್ಕೊಂಡೇ ಬಂತು ಫಿನ್ ನಿಫ್ಟಿದು ಇವತ್ತು ಕಾಲ್ ಸೈಡ್ ಪ್ರೀಮಿಯಮ್ಸ್ ಮತ್ತು ಪುಟ್ ಸೈಡ್ ಪ್ರೀಮಿಯಮ್ಸ್ ಕೂಡ. ಇದಿವತ್ತು ನೀವು ನೋಡ್ಬೋದು ಮಾರ್ಕೆಟ್ ಕರೆಕ್ಟಾಗಿ ರಿಕವರಿ ಆಗಿ ಇಲ್ಲಿಂದ ನೋಡಿ ಈ ಫೇಸಿಂದ ಈ ಫೇಸು ಫುಲ್ ಕನ್ಸಲ್ಟೇಷನ್ ಮಾಡಿದೆ ಮಾರ್ಕೆಟ್. 125ಇಂದ ಇವಾಗ 330ವರೆಗೂ ಕಂಪ್ಲೀಟ್ ಸೈಡ್ ವೈಸಲ್ಲೇ ಇದೆ ಮಾರ್ಕೆಟ್. ಸೊ ಇವತ್ತು ನಾಳೆ ಏನಾದರೂ ಮಾರ್ಕೆಟ್ ಇವಾಗ ನೋಡಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಮಾರ್ಕೆಟ್ ನಮ್ಮದು ಈ 51,307 ಕೆಳಗಡೆನೇ ಬಂದು ನಿಂತಿದೆ. ನಾಳೆ ಏನಾದರೂ ಮಾರ್ಕೆಟ್ 51,307 ಮೇಲೆ ಓಪನ್ ಆದರೆ ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 51,551, ಅಂದರೆ 250 ಪಾಯಿಂಟ್ಸ್ ನಮಗೆ ಗ್ಯಾಪ್ ಇದೆ. ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ 51,700. ಓಕೆ, ಆಮೇಲೆ ಏನಾದರೂ ಸಪೋರ್ಟ್ ಏನಾದರೂ ಕ್ರಾಸ್ ಆಯಿತು ಅಂದ್ಕೊಳ್ಳಿ 51,051. ಇದು ತುಂಬ ಸ್ಟ್ರಾಂಗೆಸ್ಟ್ ಲೆವೆಲ್ ಇದೆ ಇದು. ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇರೋರು ನೋಡ್ಬೋದು. ನಾನು ಫ್ರಮ್ ಪಾಸ್ಟ್ 15 ಡೇಸ್ ಹೇಳ್ತಾನೆ ಇದ್ದೀನಿ ಈ ಝೋನ್ನ. ಬಿಕಾಸ್ ಇಲ್ಲಿಂದ ನೋಡಿ ಅಷ್ಟೊಂದು ಬೀಳಕ್ಕೆ ಬಿಡ್ತಾ ಇಲ್ಲ, ಬರುತ್ತೆ ಇಲ್ಲಿ ಸಪೋರ್ಟ್ ತೊಗೊಳುತ್ತೆ ಮತ್ತೆ ಅದೇ ಲೆವೆಲಿಗೆ ಬರ್ತಾಯಿದೆ. ನಮ್ಮದು ಲಾಸ್ಟ್ 2-3 ವೀಕ್ಸಿಂದ ಈ ಮಾರ್ಕೆಟ್ ಇಲ್ಲೇ ಓಡಾಡ್ತಾ ಇತ್ತು. ಸೊ ನಾನೇನು ಅಂದ್ಕೊಂಡೆ ಅಟ್ಲೀಸ್ಟ್ ಡೌನ್ ಸೈಡ್ ಮೊಮೆಂಟಮ್ ನೋಡೋಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಇವತ್ತು ಕೂಡ ನೀವು ನೋಡ್ಬೋದು. ಆಮೇಲೆ ಇಲ್ಲೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ. ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡಿ. ಈ ಟ್ರೆಂಡ್ ಲೈನ್ ಏನಾದರೂ ದಾಟ್ ಬಂತು ಅಂದರೆ 51,051 ಕೆಳಗಡೆ ಏನಾದರೂ ಮಾರ್ಕೆಟ್ ಟ್ರೇಡ್ ಆದರೆ ಮಾತ್ರ ನೆಕ್ಸ್ಟ್ ಬರುತ್ತೆ 50,841. ಅದರ ಕೆಳಗಡೆ ಇದೆ ಸಪೋರ್ಟು
487. ನಾನು ಇವತ್ತು ಬೆಳಗ್ಗೆನೇ ಇದನ್ನು ಓಕೆ ಇದನ್ನು ಮೊನ್ನೆ ಹಾಕಿರೋದು, ಸೊ ತೊಂದರೆ ಇಲ್ಲ. ನಮಗೆ ಸಪೋರ್ಟ್ ತುಂಬ ಗ್ಯಾಪ್ ಇದೆ, ಸೊ ತೊಂದರೆ ಇಲ್ಲ. ಬಟ್ ರೆಸಿಸ್ಟೆನ್ಸು ಅಷ್ಟೇ ಇಲ್ಲಿ ಹತ್ತತ್ರನೇ ಇದೆ. ಸೊ ನಾಳೆ ಎಕ್ಸ್ಪೈರಿ ಆಗಿದೆ ಬ್ಯಾಂಕ್ ನಿಫ್ಟಿ. ದಯವಿಟ್ಟು ಅಷ್ಟೇ ಯಾರು BTST ಆ ಥರ ಎಲ್ಲ ಮಾಡಿ ಕಾಸು ಕಳ್ಕೊಂಬಿಡಿ. ಬಿಕಾಸ್ ನೀವು ಲೈವ್ ಮಾರ್ಕೆಟಲ್ಲೇ ಆರಾಮಾಗಿ ನಿಮ್ಗೆ ತುಂಬ ಟ್ರೇಡ್ ಸಿಗುತ್ತೆ. ಸುಮ್ಮನೆ ಯಾಕೆ BTST ಎಲ್ಲ ಮಾಡಿ ತುಂಬ ಲಾಸ್ ಮಾಡ್ಕೊತೀರಾ. ಸೊ ನಾಳೆ ನೋಡ್ಕೊಳ್ಳಿ, ಎಕ್ಸಾಕ್ಟ್ಲಿ ಇದು ಸಪೋರ್ಟ್ ಆಗಿರುತ್ತೆ, ಇದು ರೆಸಿಸ್ಟೆನ್ಸ್ ಆಗಿರುತ್ತೆ. ಇದು ಯಾರ್ಯಾರು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡ್ತಾರೋ. ಆಮೇಲೆ ನಿಫ್ಟಿ 50 ಲೆವೆಲ್ಸ್ ನೋಡೋಣ. ಓಕೆ, ನಿಫ್ಟಿ 50 ಕೂಡ ಓಕೆ ಮಾರ್ಕೆಟ್ ನೋಡಿ ಇಲ್ಲಿ ಓಪನ್ ಆಗಿದೆ. ನಿನ್ನೆ ಇಲ್ಲಿ ಕ್ಲೋಸ್ ಆಗಿತ್ತು 24,948. ಇವತ್ತು ಮಾರ್ಕೆಟ್ ಎಕ್ಸಾಕ್ಟ್ಲಿ 25,000 ಅಂದರೆ ರೌಂಡ್ ಲೆವೆಲಲ್ಲಿ ಓಪನ್ ಆಗಿ ರಿಜೆಕ್ಷನ್ ತೊಗೊಂಡು ಇಲ್ಲೇ ಸಪೋರ್ಟ್ ಹತ್ರ ನೋಡಿ ಕರೆಕ್ಟಾಗಿ ನಾನು ನಿನ್ನೆ ಪ್ಲಾಟ್ ಮಾಡಿದ್ದೆ. ಯಾರ್ಯಾರು ಡೌಟ್ ಇದೆಯೋ ಹೋಗಿ ನೋಡ್ಕೊಬೋದು. 24,907 ಫಸ್ಟ್ ಸಪೋರ್ಟ್ ಅಂತ ಹೇಳಿದ್ದೆ, ಅಲ್ಲಿಂದನೇ ರಿಜೆಕ್ಷನ್ ತೊಗೊಂಡಿದೆ. ಆಮೇಲೆ ನಾನು ಫಸ್ಟ್ ರೆಸಿಸ್ಟೆನ್ಸ್ ಕೊಟ್ಟಿದ್ದೆ 25,042. ಸೆಕೆಂಡ್ ರೆಸಿಸ್ಟೆನ್ಸ್ ಬಂದು 25,114. ಇದನ್ನು ಕೂಡ ಇಲ್ಲಿಂದ ಅಷ್ಟೇನು ಆಗಲಿಲ್ಲ, ಇಲ್ಲಿಂದನೂ ಕರೆಕ್ಟಾಗಿ ರಿಜೆಕ್ಷನ್ ತೊಗೊಂಡು ಮಾರ್ಕೆಟ್ ಮತ್ತು ನಮ್ಮ ರೆಸಿಸ್ಟೆನ್ಸ್ ಒಂದೇ ಥರನೇ ಬಂದು ನಿಂತಿದೆ. ಸೊ ನಾಳೆ ನಾವು ವೇಟ್ ಮಾಡೋಣ, ಮಾರ್ಕೆಟ್ ಏನಾದರೂ ಇದ್ರ ಮೇಲೆ ನಿಂತ್ಕೊಂತು ಅಂದ್ಕೊಳ್ಳಿ, ಆವಾಗ ಇದು ನಮಗೆ R2 ಇರೋದನ್ನು R1 ಆಗುತ್ತೆ. ನೋಡ್ಕೊಬೋದು ನೀವು, R2 ಇರೋದು R1 ಆಗಿ ರೆಸ್ಪೆಕ್ಟ್ ಮಾಡುತ್ತೆ. ಇದೇ R1 ಆಗಿರುತ್ತೆ ನಮಗೆ. ಸೊ ಇದನ್ನೇನಾದರೂ ಕ್ರಾಸ್ ಆದರೆ ಮಾರ್ಕೆಟ್ ಹೋಗುತ್ತೆ ಆರಾಮಾಗಿ. ನಮಗೆ ತುಂಬ ನೋಡಿ ನಮಗೆ ಇಷ್ಟು ಗ್ಯಾಪ್ ಇದೆ, ಬಿಕಾಸ್ ಇಲ್ಲೇನು ಅಷ್ಟೊಂದು ನಮಗೆ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಯಾವುದೂ ಇಲ್ಲ. ಸೊ ನೀವು ಆರಾಮಾಗಿ 150 ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ನಾನು ತೋರಿಸ್ತೀನಿ ನೋಡಿ, ಮೊನ್ನೆನೂ ಕೂಡ ಮಾರ್ಕೆಟ್ ಇಲ್ಲಿಂದ ಬಂದು ಇಲ್ಲಿ ಈಸಿಯಾಗಿ ಬಂದುಬಿಡ್ತು, ಇಲ್ಲಿವರೆಗೂ ಈಸಿಯಾಗಿ ಬಂತು. ಬಟ್ ಇದು ಇಲ್ಲಿ ಬಂದು ಟಚ್ ಆಗಿಲ್ಲ, ಬಟ್ ಪರವಾಗಿಲ್ಲ. ನೀವು ಆರಾಮಾಗಿ 150 ಪಾಯಿಂಟ್ಸ್ ಏನಾದರೂ ದಾಟ್ತು ಅಂದ್ಕೊಳ್ಳಿ, ಸಿಲ್ಲಿಯಾಗಿ ಅಟ್ಲೀಸ್ಟ್ ನಾವೊಂದು ರೌಂಡ್ ಲೆವೆಲ್ ಅಂತ ತೊಗೊಂಡ್ರು 25,200 ಅಂತ ಇಲ್ಲಿವರೆಗೂ ಕರೆಕ್ಟಾಗಿ ಬರುತ್ತೆ. ನೀವು ನೋಡ್ಕೊಬೋದು, ಏನು ತೊಂದರೆ ಇಲ್ಲ. ಏನಾದರೂ ಇದನ್ನು ದಾಟ್ತು ಅಂದ್ಕೊಳ್ಳಿ ಆರಾಮಾಗಿ 25,250. ಯಾರ್ಯಾರು ನಿಫ್ಟಿ 50ಲಿ ಯಾರ್ಯಾರು ಟ್ರೇಡ್ ಮಾಡ್ತಾಯಿದ್ದೀರೋ ನೋಡ್ಕೊಳ್ಳಿ, ಆರಾಮಾಗಿ ಇದೇ ಆಗಿರುತ್ತೆ ನಮ್ಮ ಲೆವೆಲ್ಸು. ಸೊ ಇದಕ್ಕೆ ಸಪೋರ್ಟು ಕೂಡ ಇದೆ 24,917. ಸಪೋರ್ಟು ಬಂದು 24,866. ಸೊ ವೇಟ್ ಮಾಡಿ, ನಿಫ್ಟಿ 50 ಕೂಡ ಫಿನ್ ನಿಫ್ಟಿ ಕೂಡ ವೇಟ್ ಮಾಡಿ ಆರಾಮಾಗಿ ಟ್ರೇಡ್ ತೊಗೊಳ್ಳಿ. ಆಮೇಲೆ ಇಲ್ಲೂ ಕೂಡ ಮಾರ್ಕೆಟ್ ನಿಧಾನಕ್ಕೆ ಮೇಲಕ್ಕೆ ಬರ್ತಾ ಇರೋ ಕಾರಣ ನಾವು ಇಲ್ಲೂ ಒಂದು ಟ್ರೆಂಡ್ ಲೈನ್ನ ಹಾಕ್ಕೊಬೋದಾಗುತ್ತೆ. ಇಲ್ಲೂ ಕೂಡ ಮಾರ್ಕೆಟ್ ನಮಗೆ ಅಪ್ ಟ್ರೆಂಡ್ ಆಗೇ ಬರ್ತಾ ಇದೆ. ಇಲ್ಲಿಂದ ನೋಡ್ಕೊಂಬಂದರೆ ಈಸಿ ಅಪ್ ಟ್ರೆಂಡಲ್ಲೇ ಇದೆ ಮಾರ್ಕೆಟು. ನೋಡಿ ಮಂಡೇ 9:30ಇಂದ ಇವತ್ತಿನವರೆಗೂ 25,128, 24,758 ಅಂದರೆ ಈಸಿಯಾಗಿ ನಮಗೆ ಮಾರ್ಕೆಟು 350 ಪಾಯಿಂಟ್ಸ್ ರಿಕವರ್ ಆಗಿದೆ ನಿನ್ನೆ ಬೆಳಗ್ಗೆಯಿಂದನೂ. ಸೊ ನಾಳೆ ವೇಟ್ ಮಾಡಿ, ಇದೇ ಥರ ಟ್ರೆಂಡ್ ಇರುತ್ತೆ ಅಂತ ಏನಿಲ್ಲ, ನೋಡೋಣ. ಏನಾದರೂ ಮಾರ್ಕೆಟ್ ಈ ಥರ ಲೆವೆಲ್ಸ್ನ ಕ್ರಾಸ್ ಆಯಿತು ಅಂದ್ಕೊಳ್ಳಿ, ಆರಾಮಾಗಿ ಇಲ್ಲಿಗೆ ಬರುತ್ತೆ. ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 25,200, ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ 25,250. ಸೊ ಯಾರ್ಯಾರು ನಿಫ್ಟಿ 50ಲೆಲ್ಲ ಟ್ರೇಡ್ ಮಾಡ್ತೀರೋ ಇದ್ರ ಬಗ್ಗೆ ಈ ಲೆವೆಲ್ಸ್ನ ನೋಡ್ಕೊಳ್ಳಿ. ಆಮೇಲೆ ನಾನು ದಿನ ಹಾಕ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ, ದಯವಿಟ್ಟು ಫಾಲೋ ಮಾಡಿ. ಅಲ್ಲೇನಾದರೂ ಅಪ್ಡೇಟ್ಸ್ ಇದೆ ಅಂದ್ಕೊಳ್ಳಿ, ನಾನು ಅಲ್ಲೇ ನಿಮಗೆ ಅಪ್ಡೇಟ್ಸ್ ಕೊಟ್ಬಿಡ್ತೀನಿ. ಬಿಕಾಸ್ ಸ್ಟೋರಿಲಿ ಹಾಕ್ತೀನಿ. ಇವತ್ತು ಕೂಡ ಫಿನ್ ನಿಫ್ಟಿ ಲೆವೆಲ್ಸ್ನ ನಾನು ಅಲ್ಲಿ ಬಂದು ಸ್ಟೋರಿಲಿ ಹಾಕಿದ್ದೆ. ಇದೇನಾದರೂ ದಾಟ್ತು ಅಂದ್ಕೊಳ್ಳಿ ಇಲ್ಲಿ ತನಕ ಬರುತ್ತೆ ಅಂತ. ಸೊ ಈ 2 ಲೆವೆಲ್ಸ್ನ ನಾನು ಪ್ಲಾಟ್ ಮಾಡಿದ್ದೆ. ಸೊ ನೀವು ಅಷ್ಟೇ ಹೋಗ್ಬಿಟ್ಟು ನೋಡಿ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹೋಗಿ ನೋಡ್ಬೋದು. ಆಮೇಲೆ ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.